100 ಡೇಸ್ ಬ್ಲಾಗ್ ಡೇ 12ಗೆ ಸ್ವಾಗತ ಸುಸ್ವಾಗತ. ಸೊ ಇನ್ನೆಲ್ಲ ಗ್ರಿಲ್ಲೆಲ್ಲ ಮಾಡಿದ್ವಿ, ನೋಡಿದ್ವಿ ಅನ್ಕೊಂತೀವಿ. ಗ್ರಿಲ್ಲೆಲ್ಲ ಮಾಡಿಕೊಂಡು ಮನೆಗೆ ಬಂದು ಮಾಡ್ಕೊಂಡೆ. ಸೊ ಇವಾಗ ಅಣ್ಣ ಒಬ್ಬರು ಬಂದಿದ್ದಾರೆ. ಬೈ ಏನು ಕೋಕ ಥಿಯೇಟರ್ ನೋಡ್ಬಿಟ್ಟು ಕೋಕ ಅಂತ ಬನ್ನಿ. ಏನದು? ಅಲ್ಲ ಆಯ್ ಮಾಡು ಸೊ ಬಂದ್ರಿ. ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ಲ, ಏನೋ ಒಂದು ಮಾಡೋಣ. ಸ್ವಲ್ಪ ಟಯರ್ಡ್ ಆಗೋಗಿದೆ, ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಮಲ್ಕೊಂಡೆ ಗುರು. ಎದ್ದೇಳೋಷ್ಟು ಸಂಜೆ 6:30 ಆಗ್ಬಿಟ್ಟು ನನಗೆ ಗೊತ್ತಿಲ್ಲ. ಪರವಾಗಿಲ್ಲ ಬರ್ರಿ, ಒಂಚೂರು ಲೇಟಾಗಿ ಎದ್ಬಿಟ್ಟೆ. ಎಲ್ಗುರು ಒಂದು ವಾರದಿಂದ ಫುಲ್ಲು ಓಡಾಡೋದೇ ಆಗೋಗಿತ್ತಲ್ಲ, ಎಲ್ಲೂ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೇ ಮಲ್ಕೊಂಬಿಟ್ಟಿದ್ದೆ. ಹಂಗೆ ಎಡಿಟ್ ಮಾಡ್ತಾನೆ ಮಲ್ಕೊಂಬಿಟ್ಟಿದ್ದೀನಿ. ಇವತ್ತು ಅಪ್ಲೋಡ್ ಮಾಡ್ಬೇಕಾದ್ರೆ ವ್ಲಾಗ್ನ ಅದೇ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಎಡಿಟ್ ಮಾಡಿಬಿಟ್ಟು ಹಂಗೆ ಒಂಚೂರು ಕಾಲು ಭಾಗ ಬಿಟ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಇವಾಗ ಎದ್ದಾಗ 6:30 ಆಗಿತ್ತು, ಗಾಬರಿ ಆಯಿತು. ಇವಾಗ ಸ್ವಲ್ಪ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಸುವ ಅಂದರೆ ದೀಪಿಕಾ ಕೇಳ್ತಿಲ್ಲ, ಅವಳಿಗೇನೋ ಈ ಕೂದಲು ಇಷ್ಟ ಆಗ್ತಿಲ್ವಂತೆ. ನನಗೆ ಇಷ್ಟ ಆಗ್ತಿಲ್ಲ, ಕಟ್ ಮಾಡಿಸಿ ಅಷ್ಟೇ ನೀನು ಅನ್ನೋ ಥರ ಕುಂತವಳು. ಸರಿ ಹೋಗಿ ಇವಾಗ ಅವಳ ಆಸೆನ ಈಡೇರ್ಸೋಣ ಬಂದ್ರಿ. ಹಂಗೇನೆ ಇವಾಗ ಇನ್ನೇನು ಮಾಡೋಕ್ಕಲ್ಲ, ಅಷ್ಟು ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಹಂಗೆ ಅಲ್ಲೇನಾದರೂ ತಿನ್ಕೊಂಡು ನೋಡ್ಕೊಂಡು ಬರೋಣ ಏನಾದರೂ. ಇವಾಗ ಫಸ್ಟು ಕಟಿಂಗ್ ಮಾಡ್ಸೋಣ. ಕಟಿಂಗ್ ಮಾಡಿಸಾದ್ಮೇಲೆ ಲುಕ್ ಹೆಂಗಿರುತ್ತೆ ಅಂತ ನೋಡೋದಂತ. ಸೊ ಅಲ್ಲಿ ಕಟಿಂಗ್ ಮಾಡಿಸೋದ್ಮೇಲೆ ಲುಕ್ ಹೆಂಗಿರುತ್ತೆ ಅಂತ ನೋಡೋದಂತ ಬನ್ನಿ ಹೋಗುವ. ಮಣ್ಣ ಬಂದವ್ರೆ, ಹೇಳಲಿ ಕೆಳಗಡೆಗೆ ಹೋಗ್ಬೇಕಾ? ಬೇಡ, ಕತ್ಲೆ ಗುಮ್ಮ ಬರ್ತದ. ಗುಮ್ಮ ಅಂದ್ರೆ ಭಯನೇ ಆಗಲ್ಲ ಇವರು. ಸೇಮ್ ನಂತರ ಭಯ ಅನ್ನೋದೇ ಇಲ್ಲ ಅದಲ್ಲ. ಅಷ್ಟೇ ಸರ್. ಇಲ್ಲೋಟ್ಲಾ ನೋಡ್ರಿ ಯಾವ ತರ ಡವ್ ಆಡ್ತಾರೆ ಅಂತ ನೋಡಿ. ಹಾಯ್ ಮಾಡೋದು, ಬೈ ಮಾಡೋರಿಗೆ ಇಲ್ಲಿ ಬೈ ಮಾಡು. ಏನಿಲ್ಲ ಅಲ್ಲಿ ಪಪ್ಪಿ ಕೊಡ ಐತಿ. ಹೋಗೋಣ ಕೆಳಕ್ಕೆ ಹೋಗೋಣ. ಪಪ್ಪಿ ಕೊಡಿ ಇಲ್ಲಿ. ಹೋಗಲಿ ಬೇಡ, ಇವಾಗ ಕರ್ಕೊಂಡು ಹೋಗಲ್ಲ. ಬಾಯ್. ಹುಷಾರು. ಬರ್ರಿ ಇವಾಗ ನಾವು ಕಟಿಂಗ್ ಮಾಡ್ಸಕ್ಕೆ ಹೋಗುವ. ಕಟಿಂಗ್ ಮಾಡ್ಸೋಣ ಅಂತ ಕಟಿಂಗ್ ಶಾಪ್ ಬಂದಿದ್ದೀನಿ. ಸೊ ಬರ್ರಿ ಇವಾಗ ಹಿಂದೆ ಇರೋ ಕೂದಲನ್ನ ಎತ್ತಿಸ್ಬೇಡ ಬ್ರೋ. ಹಿಂದೆ ಪಂಕ್ ಕೂದಲು ಇದೆಯಲ್ಲ ಬ್ರಾ, ಅದು ತೆಗೆದ್ಬಿಡ್ರಿ ಬ್ರೋ. ಅದು ನನ್ನ ಗರ್ಲ್ ಫ್ರೆಂಡಿಗೆ ಇಷ್ಟ ಆಗ್ತಾ ಇರೋದು. ಕಟಿಂಗ್ ಮಾಡಿಸ್ದಾಗಿಂದ ಅನ್ಸೆ ಕೊಡ್ತವ್ರೆ. ಸೊ ಅದನ್ನೊಂದು ರಿಮೂವ್ ಮಾಡ್ತಿದ್ದೆ. ಅಲ್ಲ, ಅದು ಈ ಹೇರ್ ಸ್ಟೈಲ್ಗೆ ಇವಾಗ ಮ್ಯಾಚ್ ಆಗುತ್ತಾ ಅದು ರಿಮೂವ್ ಮಾಡಿದ್ರೆ ಅಂತ. ಲೈಕ್ ಹಿಂದೆ ರಿಮೂವ್ ಮಾಡಿ ಅದು ಫುಲ್ ಶಾರ್ಟ್ ಮಾಡ್ಬಿಟ್ರು, ಒಂದು ಮೀಡಿಯಂ ಶಾರ್ಟ್ ಟೈಪ್. ಹಾಂ ಓಕೆ. ಹೆಂಗಿದೆ ಫುಲ್ಲು ಹಿಂದೆಗಡೆ ಹಂಗಾಗೋಯ್ತು. ಓಕೆ ಸಾಕು ಬ್ರೋ, ಥ್ಯಾಂಕ್ ಯು. ಫೈನಲಿ ಕಟ್ ಮಾಡಿಸ್ತೇವೆ. ಅವ್ಳಿಗೊಂದು ರೌಂಡ್ ವೀಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ತೀನಿ ಪರ್ಫೆಕ್ಟ್ ಆಗೈತಾ ಅಂತ. ನೋಡಂಬ್ರಿ. ಫೈನಲಿ ಕೂದಲು ಕಟ್ಟಾಯಿತು. ಸೊ ಇವಾಗ ತಿನ್ನಕ್ಕೆ ಹೋಗುವ. ಹಂಗೆ ಇವಾಗ ಬೆಳಗ್ಗೆನೇ ಹೋಗ್ಬೇಕು ಒಂದು ಇದಕ್ಕೆ. ಸೊ ಅದು ಈ ಬ್ಲಾಗ್ ಜೊತೆನೇ ಕಂಟಿನ್ಯೂ ಆಗುತ್ತೆ. ಹೋಟೆಲ್ ನಮ್ಮ ಗೊತ್ತಿರೋರ್ದೆ ಹೋಟೆಲ್ಲು, ಪ್ರಮೋದಣ್ಣ ಅಂತ ಅವ್ರದ್ದು ಹೋಟೆಲ್ ಇದೆ ಒಂದು. ಸೊ ಬೆಳಿಗ್ಗೆ ತೋರಿಸ್ತೀನಿ ಬರೀ ಹೋಟೆಲ್ಲು. ಸೊ ಬಂದ್ರಿ ಇವಾಗ ಇಲ್ಲೇ ಏನಾದ್ರು ತಿನ್ನೋದಕ್ಕೆ ಹೋಗೋಣ. ತಿಂದ್ಬಿಟ್ಟು ಬ್ಲಾಗ್ ಅಂತೂ ಡೌನ್ಲೋಡ್ ಬರಬೇಕು. ಬ್ಲಾಗ್ ಡೌನ್ಲೋಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಬನ್ರಿ ಶವರ್ನ ತಿಂದು ಬೇಜಾನ್ ದಿನ ಆಗ್ಬಿಟ್ಟಿತ್ತು. ಆ ಹುಡುಗ ಇದ್ದಾನೆ ಇಲ್ಲ ಒಂದು ಕೆಲಸ ಮಾಡೋಣ. ಓಕೆ, ನಾರ್ಮಲಾಗಿ ಇಲ್ಲೇ ಬಂದು ನಾನು ಶವರ್ಮ ತಿನ್ನೋದು. ಇಲ್ಲೊಂದು ಕಡೆ ಚೆನ್ನಾಗಿರುತ್ತೆ. ಆಲ್ರೆಡಿ ತುಂಬ ದಿನ ಆಗಿದೆ ಶವರ್ಮ ತಿಂದು ನಾನು. ಇವತ್ತು ತಿನ್ನುವ ಬರ್ರಿ.
ಅವಳಿಗೆ ಫೋನ್ ಮಾಡಿದೆ ಗುರು, ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ, ಇದು ಸ್ಯಾಟಿಫೈ ಆಯ್ತಾನೆ ಇಲ್ಲ ಅವಳಿಗೆ, ಇಲ್ಲ ನೀವು ಕಟಿಂಗೇ ಮಾಡ್ತಿಲ್ಲ ಅಂತಾಳೆ. ಅಯ್ಯಯ್ಯಪ್ಪ, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಂತೂ ನಂದು ಶವರ್ಮ ಅಂದರೆ ಇಲ್ಲೆಲ್ಲ ಸೈಡಲ್ಲಿ ಕುತ್ಕೊಂಡು ಟೇಸ್ಟ್ ಮಾಡುವ. ಇವಾಗ ಆಲ್ರೆಡಿ ಒಂದು 4-5 ತಿಂಗಳಾಗ್ಬಿಟ್ಟೈತೆ ಅನ್ಕೋತೀನಿ ಶವರ್ಮ ತಿಂದು. ಮೊದಲಾಗಿರೋ ಡೈಲಿ ತಿಂತಾಯಿದ್ದೆ, ಇವಾಗ ಟೈಮ್ ಆಗೋಗ್ಬಿಟ್ಟೈತೆ. ಎಷ್ಟೋ ದಿನ ಆದ್ಮೇಲೆ ತಿಂತಾಯಿದ್ದೀನಿ, ನೋಡೋಣ ಟೇಸ್ಟ್ ಹೆಂಗೈತೆ. ಶವರ್ಮ ಏನಿಲ್ಲ, ನಾರ್ಮಲಾಗಿ ಏನು ಟೇಸ್ಟ್ ಇತ್ತು ಅವಾಗ ಸೇಮ್ ಅದೇ ಟೇಸ್ಟ್ ಇತ್ತು. ಮಯೋನೀಸ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅಷ್ಟೇ. ನಾನು ಜಾಸ್ತಿ ಮಯೋನೀಸ್ ಹಾಕೊಂಡು ತಿಂತಾಯಿದ್ದೆ, ಈ ಸಲ ಕಮ್ಮಿ ಆಗ್ಬಿಟ್ಟಿದೆ ಅಷ್ಟೇ. ಬಟ್ ಚೆನ್ನಾಗಿತ್ತು. ಇವಾಗ ಬೇರೆ ಇನ್ನೊಂದೇನಾದ್ರು ತಿನ್ನೋಣ, ಹೊಟ್ಟೆ ಹಸಿತಾಯ್ತು. ಇನ್ನ ಏನು ತಿನ್ನೋದು ಅಂತ ಗೊತ್ತಿಲ್ಲ, ನೋಡೋಣ ಏನು ಚೆನ್ನಾಗಿ ಕಾಣುತ್ತೆ ಅದನ್ನ ಎತ್ಕೊಂಡು ತಿನ್ನೋಣ ಗೊತ್ತಿಲ್ಲ. ಬನ್ರಿ, ಇವಾಗ ಒಂದು ಪ್ಲೇಟ್ ಪಾನಿಪುರಿ ತಿಂತು. ಪಾನಿಪುರಿ ಹೇಳಿದ್ದೀನಿ ಅಕ್ಕಂಗೆ, ಸೊ ಒಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಅದ್ರ ಮೇಲೂ ಹೊಟ್ಟೆ ಹಸಿರು ಇನ್ನೇನಾದ್ರು ತಿನ್ನೋಣ. ಚೇಂಜ್ ಆಗಿದೆ. ಇವಾಗ ಒಂದು ಪ್ಲೇಟ್ ಫಸ್ಟು ಮಸಾಲೆ ಪುರಿ ಇಟ್ಕೊಂಡು ತಿನ್ನೋಣ, ಅದಾದಮೇಲೆ ಒಂದು ಪ್ಲೇಟ್ ಪಾನಿಪುರಿ ತಿನ್ನೋಣ. ಅಕಸ್ಮಾತ್ ಇನ್ನೂ ಹೊಟ್ಟೆ ಹಸಿತು ಅಂದರೆ ಬೇರೆ ಏನಾದ್ರು ತಿನ್ನೋಣ. ಇವಾಗ ಅಲ್ಲಿ ಹೇಳಿದ್ದೀನಿ ಅಕ್ಕಂಗೆ ಒಂದು ಪ್ಲೇಟ್ ಮಸಾಲೆ ಪುರಿ ಕೊಟ್ಟರೆ ಫಸ್ಟ್ ಅಂತ, ಸೊ ಇಸ್ಕೊಂಡು ತಿನ್ಬಿಟ್ಟು ನೆಕ್ಸ್ಟ್ ನೋಡೋಣ. ಫೈನಲಿ ಇವಾಗ ಮಸಾಲೆ ಪುರಿ ಬಂತು. ಮೊದಲು ಮಸಾಲೆ ಪುರಿ ತಿನ್ನೋಣ, ಇವಾಗ ಆಮೇಲಿಂದ ಪಾನಿಪುರಿ ತಿನ್ನೋಣ. ಥ್ಯಾಂಕ್ಸ್ ಅಕ್ಕ. ಓವರ್ ಪಾನಿಪುರಿ ಅಕ್ಕ, ಒಂದು ಪ್ಲೇಟ್ ಅಕ್ಕ. ಹಾಂ, 1 by 1 ಆ ಥರನೇ ತಿನ್ನೋಕೆ ಚೆನ್ನಾಗುತ್ತೆ. 1 by 1 ಪಾನಿಪುರಿ ತಿನ್ಕೊಂಡು ತಿನ್ಬೇಕು ಅನ್ಸುತ್ತೆ, ತಿನ್ನೋಣ ಇಲ್ಲ ಮನೆಗೆ ಹೋಗೋಣ. ಪಾನಿಪುರಿನೂ ತಿಂದಾಯಿತು, ಸೊ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ಇವಾಗ ಬಂದ್ರಿ ಇನ್ನೂ ಲೈಟಾಗಿ ಹೊಟ್ಟೆ ಹಸಿತಾಯಿದ್ದು ಬಿಡುವ, ಬಟ್ ಆದರೂ ನೋಡೋಣ ಮುಂದೆ ಏನಾದ್ರು ತಿನ್ನಬೇಕು ಅಂತಾರೆ ತಿನ್ಕೊಂಡು ಹೋಗ್ತೀವಿ ಪಕ್ಕ. ಇವಾಗ ಈ ಟೈಮ್ ಹೋಗ್ತಾವೆ ನಾವು ಪಾನಿಪುರಿ ಎಲ್ಲ ತಿನ್ಕೊಂಡು ಇನ್ನೇನು ತಿನ್ನಬೇಕು ಅನ್ನೋ ಫೀಲ್ ಆಗಲಿಲ್ಲ. ಸುಮಾರು ಐತೆ, ಬಟ್ ಯಾವುದೂ ತಿನ್ನಬೇಕು ಅನ್ನಿಸ್ತಿಲ್ಲ. ಅದಕ್ಕೆ ಫೈನಲಾಗಿ ಒಂದು ಟೀ ಕುಡಿದು ಅಂತ ಟೀ ಕುಡಿದು ಮನೆಗೆ ಹೊರಡಬೇಕು. ಯಾಕಂದರೆ ಹೇಳೋದ್ನಲ್ಲ, ಬೆಳಗ್ಗೆ ಒಂದು ಹೋಟೆಲ್ ಹತ್ರ ಹೋಗಬೇಕು, ಅಲ್ಲಿ ಹೋಗೋಣ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಮಲ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಏನಿಲ್ಲ ಮಲಗಿದ್ದೀನಿ, ಬಟ್ ಆದರೂ ನಿದ್ದೆ ಇರಲ್ವಲ್ಲ, ಸೊ ಇನ್ನೂ ಒಂದಷ್ಟು ರೆಸ್ಟ್ ಮಾಡ್ಕೊಂಬೋಣ ಅಂತ. ಸೊ ಬಂದು ಇವಾಗ ಟೀ ಕುಡಿದು ಮನೆಗೆ ಹೋಗೋಣ. ಫೈನಲಿ ಎಲ್ಲ ಮುಗಿಸಿ ಮನೆ ಕಡೆ ಹೊಟ್ಟಿದ್ದೀನಿ. ನಿದ್ದೆ ಎಳಿತೈತೆ. ಹೋಗಿ ಇವಾಗ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಬ್ಲಾಗ್ ಡೌನ್ಲೋಡ್ ಮಾಡಬೇಕಿನ್ನ. ಬ್ಲಾಗ್ ಡೌನ್ಲೋಡ್ ಮಾಡಿಲ್ಲ, ಅದು 1 hour ಆಗುತ್ತೆ. ಬ್ಲಾಗ್ ಡೌನ್ಲೋಡ್ ಮಾಡಿ ಬ್ಲಾಗ್ನ ಅಪ್ಲೋಡ್ ಮಾಡಿ ಮತ್ತೆ ಬೆಳಗ್ಗೆ ಒಂದು 7:30 ಅಷ್ಟೊತ್ತಿಗೆ ಎದ್ದು ಹೋಟ್ಲ್ ಹತ್ರ ಹೋಗ್ಬೇಕು. ಸೊ ಬಂದು ಹೋಗೋಣ. ಬೆಳಗ್ಗೆ ಹೋಟೆಲ್ಗೆ ಹೋಗ್ಬೇಕಾಯ್ತು, ಆದರೆ ಇವತ್ತು ಶಿವರಾತ್ರಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಸೊ ನಾನ್ ವೆಜ್ ಹೋಟ್ಲ್ ಅಂತ ಹೋಗ್ತಿಲ್ಲ, ಇವತ್ತು ಸೀದಾ ನಮ್ಮ ದೀಪಿಕನ ಹತ್ರ ಹೋಗ್ತಾ ಇದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ದೀಪಿಕನ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.